ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನೆಲಿನಲ್ಲಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ, ನಾನು ಸಹ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಏನಪ್ಪ ಅಂತಂದರೆ ನಿಮ್ಮ ಕಣ್ಮುಂದಿರೋದು ಎನ್ಟಾಕ್ 125. ಸೊ ಇವತ್ತಿನ ಈ ವಿಡಿಯೋ ಬಂದು ಎನ್ಟಾಕ್ ಬಗ್ಗೆ ಸ್ಪೆಸಿಫಿಕೇಷನ್ ಹೇಳ್ತೀನಿ, ಟಾಪ್ ಸ್ಪೀಡ್, ಮೈಲೇಜ್, ಆಮೇಲೆ ಮೇಂಟೆನೆನ್ಸ್ ಚಾರ್ಜಸ್, ಪ್ರೈಸ್ ಎಷ್ಟಾಯಿತು, ಏನು ಕರೆಂಟ್ ಪ್ರೈಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಎನ್ಟಾಕಲ್ಲಿ 5 ವೇರಿಯೇಷನ್ ಬರುತ್ತೆ. ಎನ್ಟಾಕ್ ನಾರ್ಮಲ್ ಡಿಸ್ಕ್ ಆ್ಯಂಡ್ ಡ್ರಮ್ ಬರುತ್ತೆ, ಆಮೇಲೆ ಎನ್ಟಾಕ್ ರೇಸ್ ಎಡಿಷನ್ ಅಂತಿದೆ, ಎನ್ಟಾಕ್ ಸೂಪರ್ ಸ್ಕ್ವಾಡ್ ಎಡಿಷನ್ ಅಂತಿದೆ, ಆಮೇಲೆ ಎನ್ಟಾಕ್ ರೇಸ್ XP ಅಂತಿದೆ, ಆಮೇಲೆ ಎನ್ಟಾಕ್ XT ಅಂತ ಅಂದ್ಬಿಟ್ಟು ಹೊಸದಾಗಿ ಬಂದಿರೋದು XT. ಸೊ ಇವತ್ತಿನ ಈ ವಿಡಿಯೋ ನಮ್ಮ ಹತ್ರ ಇರೋದು ಬಂದು ಎನ್ಟಾಕ್ ರೇಸ್ ಎಡಿಷನ್. ಇಲ್ಲಿ ನೋಡ್ಬೋದು ನೀವು, ರೇಸ್ ಎಡಿಷನ್ 125 ರೇಸ್ ಎಡಿಷನ್. ಸೊ ಎನ್ಟಾಕ್ ಕಲರ್ ಬಗ್ಗೆ ಮಾತಾಡೋಕೆ ಹೋದರೆ, ಕಲರ್ ಬಂದು ನಿಮ್ಗೆ 8 to 9 ಕಲರ್ ವೇರಿಯೇಷನ್ ಇದೆ. ರೆಡ್ ಇದೆ, ಪ್ಲೇನ್ ರೆಡ್ ಇದೆ, ಬ್ಲೂ ಇದೆ, ಯೆಲ್ಲೋ ಇದೆ, ಸ್ಟೆಲ್ತ್ ಬ್ಲ್ಯಾಕ್ ಇದೆ. ಸೊ ಕಾಂಬೋದಲ್ಲಿ ಅಂದರೆ ನಿಮಗೆ ರೆಡ್ಡು, ವೈಟು ಆ್ಯಂಡ್ ಬ್ಲ್ಯಾಕ್ ಬರುತ್ತೆ. ಅದಾದಮೇಲೆ ಬ್ಲೂ, ರೆಡ್ಡು, ವೈಟ್ ಬರುತ್ತೆ. ಆ ಥರ ಕಾಂಬೋಸ್ ಕಲರ್ ಇದೆ. ಆಮೇಲೆ ಅವೆಂಜರ್ ಇದೆ ಗೊತ್ತಾ, ಅವೆಂಜರ್ ಕಲರ್ ಇದೆ, ಬ್ಲೂ ಆ್ಯಂಡ್ ಅವೆಂಜರ್ ಸ್ಟಿಕ್ಕರಿಂಗ್ ಥರ. ಇಲ್ಲಿ 1 to 5 ಇರೋದು ಬಂದು ಅವೆಂಜರ್ ಸ್ಟಿಕ್ಕರಿಂಗ್ ಆಗುತ್ತೆ. ಆ ಥರ ಕಲರ್ ವೇರಿಯೇಷನ್ಸ್ ಇದೆ. ಸೊ ನಮ್ಮ ಹತ್ರ ಇರೋದು ರೇಸ್ ಎಡಿಷನ್. ಸೊ ಇದ್ರ ಬಗ್ಗೆ ಮಾತಾಡೋದ. ಸ್ಪೆಸಿಫಿಕೇಷನ್ ಹೋಗಂಗಿದ್ರೆ, ಸಸ್ಪೆನ್ಷನ್ ಬಂದರೆ ಟೆಲಿಸ್ಕೋಪ್ ಸಸ್ಪೆನ್ಷನ್ ಇದೆ ಫ್ರಂಟು. ರೇರ್ ಬಂದು ಆಯಿಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ. ಆಮೇಲೆ ಫ್ರಂಟ್ ಬಂದು ಡಿಸ್ಕ್ ಇದೆ, ಬ್ಯಾಕು ಡ್ರಮ್ ಇದೆ, ಟ್ಯೂಬ್ಲೆಸ್ ಬ್ಯಾಕ್ ಆ್ಯಂಡ್ ರೇರ್ ಎರಡು ಟ್ಯೂಬ್ಲೆಸ್ ಇದೆ, ಟಯರ್ಸ್ ಇದೆ. ಸೊ ಇದೆಲ್ಲ ಕಾಮನ್ ಸ್ಪೆಸಿಫಿಕೇಷನ್ ಬಂದು ಎಲ್ಲ ಮೊಪೇಟಲ್ಲೂ ಇರುತ್ತೆ. ಅದಾದಮೇಲೆ ಲೈಟ್ಸ್ ಬಂದರೆ ಅಜಾರ್ ಲೈಟ್ಸ್ ಕೊಟ್ಟವ್ರೆ ನೋಡಿ, ಹಿಂದೆ ನೋಡಿಸ್ತೀನಿ ನೋಡಿ ಲೈಟ್ಸು. ಸೊ ಇಂಜಿನ್ ಬಗ್ಗೆ ಮಾತಾಡಬೇಕಂದ್ರೆ ಆಫ್ಕೋರ್ಸ್ BS6 ಇಂಜಿನ್, ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್, ಫ್ಯೂಲ್ ಇಂಜೆಕ್ಷನ್ ಇದೆ. ಸೊ ಅದಾದಮೇಲೆ ಡಿಕ್ಕಿ ಸ್ಪೇಸ್ ನೋಡಿಸ್ತೀನಿ ರೀ. ಸೊ ಸ್ಪೇಸ್ ಇಷ್ಟೇ ಇರೋದು ಡಿಕ್ಕಿದು. ಆ್ಯಕ್ಚುಲಿ ಇದು ಕಂಪೇರ್ ಟು ಜುಪಿಟರೆಲ್ಲ ಆ್ಯಕ್ಟಿವ್ ಆಗೈದು ಒಂದು ಸ್ವಲ್ಪ ಡಿಕ್ಕಿ ಸ್ಪೇಸ್ ಕಮ್ಮಿ ಇದೆ. ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಅಂದರೆ ಸ್ವಲ್ಪ ಇಂಚು ಜಾಸ್ತಿ ಕೊಟ್ಟಿದ್ರೆ, ಯಾಕಂದರೆ ಫುಲ್ ದೊಡ್ಡ ಹೆಲ್ಮೆಟ್ ಎಲ್ಲ ಇಕ್ಕೋಕ್ಕಲ್ಲ, ಚಿಕ್ಕದೇ ಇಕ್ಕೋಕ್ಕಾಗೋದು. ಸೊ ಅದಾದಮೇಲೆ ಹಾಕ್ಬಿಡೋದ ಇಲ್ಲಿ. ಸೊ ಅದಾದಮೇಲೆ ಮುಂದೆನೂ ಅಷ್ಟೇ, ನೀವು ನಾರ್ಮಲ್ ಯೂಸೇಜ್ ಮಾಡ್ತೀರಾ, ವಾಟರ್ ಕ್ಯಾನ್ ಮನೆಗೆಲ್ಲ ತೊಗೊಂಡೋಗೋದು 100% ಇದ್ದೇ ಇರುತ್ತೆ. ಸೊ ಆ ಥರ ಟೈಮಲ್ಲಿ ನೀವು ಮುಂದೆ ಇಕ್ಕೊಂಡು ಹೋಗೋಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಚಿಕ್ಕದಿದೆ, ಸೈಡಲ್ಲಿ ಇಕ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಎನ್ಟಾಕ್ ಸ್ಪೆಸಿಫಿಕೇಷನ್ ಹೇಳಿದ್ದೀನಿ. ಸೊ ಎನ್ಟಾಕ್ ನೀವು ಸರ್ವಿಸ್ ಕಾಸ್ಟ್ ಎಷ್ಟು ಬೀಳ್ತೈತೆ ಬ್ರೋ ಅಂತಂದರೆ, ಇದು ಬಂದು ರೀಸೆಂಟಾಗಿ ತೊಗೊಂಡಿರೋದು. ಸೊ 700 ಆದಮೇಲೆ ಸರ್ವಿಸ್ ಬಂದಿದೆ, 700 ಕಿಲೋಮೀಟರ್ಸ್ ಆದಮೇಲೆ. ಸೊ ಸರ್ವಿಸ್ ಬಂದು ಫಸ್ಟ್ ಸರ್ವಿಸಿಗೆ ಬಂದು ನಿಮಗೆ 5 ಸರ್ವಿಸ್ ಫ್ರೀ ಇರೋದ್ರಿಂದ ಅರೌಂಡ್ 800 ಬೀಳುತ್ತೆ. ಸೊ ನೀವು ಅದಾದಮೇಲೆ ನೀವು ಲೇಬರ್ ಚಾರ್ಜಸ್ ಒಂದು 500 to 600 ಆ್ಯಡ್ ಮಾಡ್ಕೊಂಡ್ರೇನು ನಿಮ್ಗೆ ಅರೌಂಡ್ 1500 ಒಳಗಡೆನೇ ಬರುತ್ತೆ ಮೇಂಟೆನೆನ್ಸ್ ಕಾಸ್ಟು ಎನ್ಟಾಕ್ದು. ನಂಗೆ ಗೊತ್ತಿರೋ ಥರ ಎಲ್ಲ ಮೊಪೇಡ್ದು ಸೇಮೇ ಬರೋದು. ಅದಾದಮೇಲೆ ಫ್ಯೂಲ್ ಬಂದು ಬ್ಯಾಕ್ ಕೊಟ್ಟವ್ರೆ, ಫ್ಯೂಲ್ ಕ್ಯಾಪ್. ಆಮೇಲೆ ಎಲೆಕ್ಟ್ರಾನಿಕ್ಸ್ ಬಂದು ನಿಮಗೆ ರೈಡ್ ಮಾಡೋ ಟೈಮಲ್ಲಿ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೇಳ್ತೀನಿ. ಆಮೇಲೆ ಪ್ರೈಸಿಂಗ್ ಏನಿದೆ ಗುರು, 24 ಅಂದರೆ ನಾರ್ಮಲ್ ಎಡಿಷನ್ ಬಂದು ನಿಮಗೆ 1,05,000 ಅರೌಂಡ್ 10,000 ಇದೆ ನಾರ್ಮಲ್ಲು. ಅದಾದಮೇಲೆ ನೀವು ರೇಸ್ ಎಡಿಷನ್ ಹೋಗ್ತೀರಾ ಅಂದರೆ 1,20,000 ಇದೆ. ಬಟ್ 1,20,000 ಜಸ್ಟ್ ಫಾರ್ ದ ಬೈಕ್. ಇದು ಏನು ಸೇಫ್ಟಿ ಗಾರ್ಡ್ಸ್ ಇದೆ ಇದೆಲ್ಲ ಎಕ್ಸ್ಟ್ರಾ ಪೇ ಮಾಡಿರೋದು ನೋಡಿ. ಇಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಬಂದಿದ್ದು ಎಕ್ಸ್ಟ್ರಾ ಪೇ ಮಾಡಿರೋದು. ಸೊ ರೇಸ್ ಎಡಿಷನ್ ಇದು. ಅದಾದಮೇಲೆ ನೀವು ಸೂಪರ್ ಸ್ಕ್ವಾಡ್ ಎಡಿಷನ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಒಂದು 5 to 6,000 ಜಾಸ್ತಿ ಇದೆ. ಅದಾದಮೇಲೆ XPಗೆ ಅಂದರೂ ಅಷ್ಟೇ. ಸೊ ಇದು ಬಂದು ನಿಮಗೆ ಪ್ರೈಸ್ ಬಂದು ಆನ್ ರೋಡ್ ಬಂದು ಎನ್ಟಾಕ್ ರೇಸ್ ಎಡಿಷನ್ ಬಂದು 1,20,000 ಬರುತ್ತೆ. ಸೊ ನೀವೇನೋ ಸೇಫ್ ಗಾರ್ಡ್ಸ್ ಹಾಕ್ಕೊತೀರಾ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಂದರೆ ನಿಮ್ಗೆ ಅರೌಂಡ್ 5,000 ಅದಕ್ಕೆ ಚಾರ್ಜ್ ಆಗುತ್ತೆ. ಸೊ ಆನ್ ರೋಡ್ ವಿತ್ ಸೇಫ್ಟಿ ಬಾರ್ಸ್. ಆಮೇಲೆ ಬೈಕ್ ಬಂದು 1,25,000 ಆಗುತ್ತೆ. ಸೊ ಸ್ಪೆಸಿಫಿಕೇಷನ್ ಹೇಳಿದ್ದೀನಿ, ಅದಾದಮೇಲೆ ಪ್ರೈಸ್ ಹೇಳಿದ್ದೀನಿ. ಸೊ ಮೈಲೇಜ್ ಬಂದು ಹೇಳ್ತೀನಿ. ಸೊ ಮೈಲೇಜ್ ಬಂದು ಫಸ್ಟ್ ತೊಗೊಬೇಕಾದ್ರೆ ಹೊಸ ಇಂಜಿನ್ ಅಂತ ಅಂದ್ಬಿಟ್ಟು ಕಮ್ಮಿ ಕೊಡ್ತಾಯಿತ್ತು, ಒಂದು 30-35 ಕೊಡ್ತಾಯಿತ್ತು. ನನಗೆ ಗೊತ್ತಿರೋ ಥರ ಎನ್ಟಾಕ್ ಬಂದು ಒಂದು 38 ಕೊಡ್ತಾ ಇರೋದು ಅಂದ್ಕೊತೀನಿ. ಯಾಕಂದರೆ ನಾನು ಫುಲ್ಲಾಗೂ ಚೆಕ್ ಮಾಡೋಕ್ಕಲ್ಲ, ಫ್ಯೂಯಲ್ ಇಂಜೆಕ್ಷನ್ ಅಂತ ಅಂದ್ಬಿಟ್ಟು
ಅಂತ ಅಂದ್ಬಿಟ್ಟು ರಿಸರ್ವ್ ಕೊಟ್ಟಿರ್ತಾರೆ. ಪೆಟ್ರೋಲ್ ಟ್ಯಾಂಕ್ ಬಂದು ನಿಮಗೆ 5.8 ಬೀಳುತ್ತೆ ಆ್ಯಕ್ಚುಲಿ ಇಲ್ಲಿ. ಸೊ ಅದರಲ್ಲಿ 5.8ಅಲ್ಲಿ ನಿಮ್ಗೆ ಒನ್ ಲೀಟ್ರ್ ರಿಸರ್ವ್ ಇರುತ್ತೆ. ಸೊ ರಿಸರ್ವ್ ಇರೋ ಕಾರಣ ಕರೆಕ್ಟಾಗಿ ನಿಮ್ಗೆ ಅಕ್ಯುರೇಟಾಗಿ ಗೊತ್ತಾಗಲ್ಲ ಎಷ್ಟು ಮೈಲೇಜ್ ಕೊಡ್ತಾಯಿದೆ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಶೋರೂಮಲ್ಲಿ ಬಂದು ಒಂದು 40 ಅಂತ ಹೇಳಿದ್ದಾರೆ. ನಾನು ನೋಡಿರೋ ಮಟ್ಟಕ್ಕೆ ಒಂದು 38-35 ಅಷ್ಟೇ ಕೊಡ್ತಾ ಇರೋದು ಎಂಟಾಕು. ಸೊ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಆನ್ ಮಾಡೋದು, ವಾವ್, ಫುಲ್ ಪ್ಯಾಕ್ಡ್ ಅಪ್ಪ ಕಾಣಿಸೈತೆ ಗುರು, ಏನಂತಲೇ ಇಲ್ಲ. ಆದಮೇಲೆ ಓಪನ್ ಆದಮೇಲೆ ಅವ್ರ ಹೆಸರು ಬರುತ್ತೆ, ಯಾರು ಓನರ್ ಅಂತ ಸೆಟ್ ಮಾಡ್ಕೊಬೋದು, ಹಲೋ ಅಂತ ಅಂದ್ಬಿಟ್ಟು. ಸ್ಟ್ರೀಟ್ ಮೋಡ್ ಅಂತ ಕಾಣಿಸ್ತೈತೆ. ಹೆಲ್ಮೆಟ್ ಬ್ಲಿಂಕಿಂಗ್ ಆಗ್ತೈತೆ, ಸ್ವಲ್ಪ ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಸೊ ಇಲ್ಲಿ ಟ್ರಿಪ್ ಟೈಮ್. ಸೊ ಡಿಜಿಟಲ್ ಮೀಟರ್ ಬಂದು ಕಾಂಪ್ಯಾಕ್ಟಾಗಿ ಚೆನ್ನಾಗಿ ಕೊಟ್ಟವನೇ, ಇಷ್ಟೇ ಬಟ್ ಎಲ್ಲ ಫೀಚರ್ಸ್ ಬರೋ ಥರ ಕೊಟ್ಟಿದ್ದಾನೆ. ಸೊ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಹೈ ಬೀಮ್ ಆ್ಯಂಡ್ ಲೋ ಬೀಮ್ ಇದೆ, ಆದಮೇಲೆ ಇಂಡಿಕೇಟರ್ಸ್ ಇದೆ, ಹಾರನ್ ಇದೆ. ಸೊ ಇಲ್ಲಿ ಕಿಲ್ ಸ್ವಿಚ್ ಕೊಟ್ಟಿದ್ದಾನೆ. ಅದಾದಮೇಲೆ ಇದ್ದಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಎಂಟಾಕಲ್ ಪಾರ್ಕಿಂಗ್ ನೋಡಿ. ಇವರು ಪಾರ್ಕಿಂಗ್ ರಾಂಗ್ ಸೈಡಲ್ಲಿ ನಿಂತ್ಕೊಂಡು ಪಾರ್ಕಿಂಗ್ ಇದೆ. ಅದಾದಮೇಲೆ ಅದಾದಮೇಲೆ ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಇದೇನು ಗುರು ಅಂತ ಇದು ಕೇಳ್ಬೋದು ನೀವು. ಎಲ್ಲರಿಗೂ ಗೊತ್ತಿದೆ, ಬಟ್ ಯಾರಿಗೆ ಗೊತ್ತಿಲ್ಲ ಅವರು ತಿಳ್ಕೊಳ್ಳಿ. ಇದು ಬಂದು ಹ್ಯಾಂಡ್ ಬ್ರೇಕ್, ಕಾರದು ಹೆಂಗೆ ಹ್ಯಾಂಡ್ ಬ್ರೇಕ್ ಬರುತ್ತೆ ಹಂಗೆ ಗಾಡಿದು ಹ್ಯಾಂಡ್ ಬ್ರೇಕ್ ಇದು. ಸೊ ಈ ಥರ ಪ್ರೆಸ್ ಮಾಡಿಬಿಟ್ಬಿಟ್ರೆ ಗಾಡಿ, ಸೊ ಡೌನ್ ಹಿಲ್ ಇದ್ದಾಗ ನೀವು ಗಾಡಿ ಪಾರ್ಕ್ ಮಾಡಿ ಹೋಗ್ತೀರಾ ಅಂತಂದರೆ ಇದು ಹಿಂಗೆ ಬಿಟ್ಟರೆ ಸೊ ಗಾಡಿ ಮೂಮೆಂಟ್ ಇರೋಲ್ಲ, ಕೆಳಗಡೆ ಬರೋಲ್ಲ. ಸೊ ನೀವು ಇದು ಓಪನ್ ಮಾಡೋಕ್ಕಂದ್ರೆ ಜಸ್ಟ್ ಒಂದು ಪ್ರೆಸ್ ಓಪನ್ ಆಗುತ್ತೆ. ಸೊ ಓಟ್ಸ್ ನೋಡೋದ, ವಾವ್, ಗಾಡಿ ಸೌಂಡ್ ಕಿಲ್ಲಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೌಂಡ್ ಚೆನ್ನಾಗಿ ಕೊಟ್ಟವನೆ. ಸೊ ಗಾಡಿ ಆನ್ ಆಗಿದೆ. ಅದಾದಮೇಲೆ ಇಲ್ಲಿ ಮೋಡ್ ಅಂತ ಇದೆ, ಇಲ್ಲಿ ಸೆಟ್ ಅಂತ ಇದೆ, ಆಫ್ ಮಾಡೋದು ನೋಡೋದು. ಸೊ ಮೋಡ್ ಟ್ರಿಪ್ ಟು ಸ್ಪೋರ್ಟ್ಸ್ ಮೋಡ್ ಇದೆ ಇಲ್ಲಿ. ಅದಾದಮೇಲೆ ರೈಡ್ ಸ್ಟಾರ್ಟ್, ಲ್ಯಾಪ್, ಲಾಸ್ಟ್ ಲ್ಯಾಪ್, ರೈಡ್ ಸ್ಟಾರ್ಟ್, ಬೆಸ್ಟ್ ಲ್ಯಾಪ್, ಟೈಮಿಂಗ್ ಇದೆ, ಎಷ್ಟು ಲ್ಯಾಪ್ ಇದೆ, ಆ್ಯಾವ್ರೇಜ್ ಸ್ಪೀಡು ಮೇಂಟೈನ್ ಮಾಡ್ಬೋದು, 1 to 60 ಸ್ಪೀಡಲ್ಲಿ ಹೋಗೋದು ಇದೆ. ಸೊ ಅದಾದಮೇಲೆ ನಾರ್ಮಲ್, ಸ್ಪೋರ್ಟ್ಸ್ ಮೋಡ್. ಆ ಸ್ಪೋರ್ಟ್ಸ್ ಮೋಡ್ಸ್ಗೆ ರೈಡ್ ಎಷ್ಟು ಲ್ಯಾಪ್ ಇದೆ ಅಂತ ಅಂದ್ಬಿಟ್ಟು, ಅದಾದಮೇಲೆ ಬೆಸ್ಟ್ ಲ್ಯಾಪ್ ಅಂತ ಅಂದ್ಬಿಟ್ಟು ಇದೆ. ವಾವ್, ಪರವಾಗಿಲ್ಲ, ಏನೇನೋ ಕೊಟ್ಟವ್ರೆ. ಸೊ ಇವಾಗ ನಾರ್ಮಲ್ ರೈಡ್ ಮಾಡೋದ ನೋಡೋದು ಹೆಂಗಿದೆ ಅಂತ ಅಂದ್ಬಿಟ್ಟು. ಲೆಟ್ಸ್ ಗೋ. ಸೌಂಡೇ ನನಗೊಂಥರ ಇಷ್ಟ ಆಯ್ತು ಗುರು ಆ್ಯಕ್ಚುಲಿ ಹೇಳೋಕ್ಕೋದ್ರೆ. ಅಂದರೆ ನಾರ್ಮಲ್ ಗಾಡಿದಲ್ಲಿ ಈ ಥರ ಸೌಂಡ್ ಇಲ್ಲ. ಸೊ ಇದರಲ್ಲಿ ಸೌಂಡ್ ಚೆನ್ನಾಗಿದೆ ಇದರಲ್ಲಿ. ಏನು ಇದು 125 cc ಇಂದ ಒಂದು ಪವರ್ ಇದೆ. ಇದು ರೋಡು ಇದು ಮಾಡ್ಬಿಟ್ಟವ್ರೆ. ಸೊ ಆಫ್ ರೋಡು ಲೈಟಾಗಿ ಮಾಡಿದ ಆ ಥರ ಇದೆ. ಎಕ್ಸ್ಪಲ್ಸ್ ಎಲ್ಲ ಆದರೆ ಆರಾಮಾಗಿ ಹೋಗ್ಬೋದು. ಬಟ್ ಈ ಮೊಪೆಟ್ಗಳಲ್ಲಿ ಇಂಥ ರೋಡಲ್ಲಿ ಬರೋದಂತೂ ತಲೆನೋವು. ಗಾಡಿ ಎಂದು ಗಿಡ ಅಂತ ಅಂದ್ಬಿಡೋದಪ್ಪ ಅವರು. ಸೊ ಮೋಡ್ ಚೇಂಜ್ ಮಾಡಿ, ಓಕೆ ಸ್ಪೋರ್ಟ್ಸ್ ಮೋಡ್ ಇದು. ಸೊ ಸ್ಪೋರ್ಟ್ಸ್ ಮೋಡ್ ಸ್ಟಾರ್ಟ್. ಓಕೆ ಲೆಟ್ಸ್ ಗೋ. ಬಟನ್ ತಗೋಣಾಗಿತ್ತು.
ಸ್ಟಾರ್ಟ್ ಕರೆಕ್ಟಾಗಿ ಮಾಡಿಲ್ಲ, ಸೊ ಇನ್ನೊಂದು ಟೈಮ್ ಸ್ಟಾರ್ಟ್ ಮಾಡೋದು. ಓಕೆ, 0ಗೆ ಬಂದಿದೆ. ಸೊ ಸ್ಪೋರ್ಟ್ಸ್ ಮೋಡ್ ಸ್ಟಾರ್ಟ್. ಹೈ ಸ್ಪೀಡ್ ಅಲರ್ಟ್ ಆಪ್ಷನು ಬಂದಿದೆ ಇದರಲ್ಲಿ. 60+ ಹೋದರೆ 8 ಸ್ಪೀಡ್ ಅಲರ್ಟ್ ಆಪ್ಷನ್ ಬೇರೆ ಬಂದಿದೆ. ನಾನೇ ನೋಡಿದ್ದಿಲ್ಲ, ಇವಾಗ ನೋಡಿದ್ದು. ಸೊ ಫ್ಯೂಲ್ ಎಂಟಿ ಬೇರೆ ನೋಡ್ತಿದ್ದೆ. ಸೊ ಏನು ನಾನು ನೋಡ್ತಾನೆ ಇಲ್ಲ. ಓಕೆ, ಸೊ ಸ್ಪೋರ್ಟ್ಸ್ ಮೋಡ್ ಟ್ರೈ ಮಾಡೋದಾಯಿತು. ಅದಾದಮೇಲೆ ಇನ್ನೊಂದು ಯಾವುದೋ ಬೆಸ್ಟ್ ಲ್ಯಾಪ್ ಅಂತ ಇತ್ತು, ಅದು ಟ್ರೈ ಮಾಡಿದ್ದಾಯಿತು. ಏನಕ್ಕೋ ಅದು ಇದಾಗ್ತಿಲ್ಲ ಅಲ್ಲಿ, ಏನಂತ ನನಗೂ ಗೊತ್ತಿಲ್ಲ ಸೆಟ್ಟಿಂಗ್ಸು. ಸೊ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಹೇಳಿದಾಯಿತು, ಸ್ಪೆಸಿಫಿಕೇಷನ್, ಮೈಲೇಜ್, ಆಮೇಲೆ ಮೇಂಟೆನೆನ್ಸ್, ಕಾಸ್ಟಿಂಗ್, ಪ್ರೈಸು ಹೇಳಿದಾಯಿತು. ಸೊ ಐ ಥಿಂಕ್ ಈ ವಿಡಿಯೋದಲ್ಲೆಲ್ಲ ಕವರ್ ಅಪ್ ಮಾಡಿದ್ದೀನಿ ಅಂದ್ಕೊತೀನಿ. ಸೊ ನಾನು ಮಿಸ್ಡ್ ಔಟ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಸ್ವಲ್ಪ ಇನ್ಫಾರ್ಮೇಷನ್ ಪಡಿತೀನಿ ಏನಂತ ಅಂದ್ಬಿಟ್ಟು. ಸೊ ಇವತ್ತಿನ ಈ ವಿಡಿಯೋ ಇಲ್ಲೇ ಮುಗಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.